ಪ್ರೆಸೆಂಟ್ ನಾವಿದ್ದೀವಿ ಇನ್ನೊಂದು ಪಿಕಪ್ ಲೊಕೇಶನಲ್ಲಿ. ಇವತ್ತು ಹೋಗ್ತಾಯಿದ್ದೀವಿ ಮತ್ತೆ ರೌಂಡ್ ಟ್ರಿಪ್ಪು, ಡಬಲ್ ಸೈಡು ಹೋಗಿ ಅನ್ಲೋಡ್ ಮಾಡಿಕೊಂಡು ಮತ್ತೆ ಈಗ ಎಂಟಿ ಬರೋದು. ನಿನ್ನೆ ಏನು ಹೋಗಿದ್ದೇವೆ ಲೋಡು, ತುಂಬ ಅರ್ಜೆಂಟಾಗಿ ಬಂದೆ ಗುರು. ಬೆಳಗಿಂದ 5 ಗಂಟೆ ಕೊಡಬೇಕಿತ್ತು ಗಾಡಿ, ಈಗ ಟೈಮ್ ಬಂದು 11 ಗಂಟೆ ಆಗಿದೆ. ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಬಂದಿದ್ದೀನಿ. ಆಲ್ರೆಡಿ ಲೊಕೇಶನ್ ಹತ್ರ ಬಂದಿದ್ದೀನಿ ನೋಡಿ. ಇವೇ ಬೋರ್ಡು, ನೇಮ್ ಬೋರ್ಡ್ಗಳಿದ್ದಾವಲ್ಲ, ಎಲ್ಲ ನೇಮ್ ಬೋರ್ಡ್ಗಳು ನೋಡ್ತಾ ಇರ್ಬೋದು. ಇವೇ ಎತ್ಕೊಂಡು ಹೋಗೋದು ನೋಡ್ತಾ ಇರ್ಬೋದು. ಇಷ್ಟೇ ಯಾವ ಥರ ಇದೆ ನೋಡಿ. ಗಾಡಿ ಆಲ್ರೆಡಿ ಲೋಡ್ ಆಗಿದೆ. ಇಷ್ಟು ಐಟಮ್ನ ಹೋಗ್ತಾಯಿದ್ವಿ. ಬನ್ನಿ ಇಲ್ಲಿಂದ ಹೋಗ್ಬಿಡೋಣ. ಇಷ್ಟು 8-9 ಪಾಯಿಂಟ್ ಇದೆ. ಅಲ್ಲಿಂದ ಲೋಡ್ ಮಾಡಿಕೊಂಡು ಸೀದಾ ಮೇನ್ ರೋಡಿಗೆ ಬಂದಿದ್ದೀವಿ. KR ಪುರಂ ನಿಯರು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಯಾವುದಿದು ಸ್ವಾಮಿ ವಿವೇಕಾನಂದ ರಸ್ತೆ. ಈಗ ಫಸ್ಟ್ ಪಾಯಿಂಟು ಕೋಲಾರ ಇದೆ. ಕೋಲಾರಿಗೆ ಹೋಗಿ ಸಿಗ್ತೀನಿ ಬನ್ನಿ. ಕೋಲಾರ ಅಂದರೆ ಇದು KR ಪುರಂ ದಾಟಿ ಸಿಗ್ತೀನಿ, ಯಾಕಂದರೆ ಸಿಟಿಲಿ ವೀಡಿಯೋ ಮಾಡೋಕ್ಕಾಗಲ್ಲ. ಡೀಸೆಲ್ ಬೇರೆ ಖಾಲಿ ಆಯಿತು. ಜಿಯೋ ಪೆಟ್ರೋಲ್ ಬಂಕ್ ಇದೆ, ಇಲ್ಲೇ ಹೋಗಿ ಹಾಕ್ಸ್ಕೊಂಬಿಡೋಣ. ಅಲ್ಲಿ 500 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡೆ. ಇನ್ನು ಅಡ್ವಾನ್ಸ್ ಹಾಕಿಲ್ಲ, ಹಾಕ್ತೀನಿ ಅಂತಲೇ ಇದ್ದಾರೆ. ಸದ್ಯಕ್ಕೀಗ ಕೋಲಾರ 1 ಪಾಯಿಂಟು, ಬಂಗಾರಪೇಟೆ 1 ಪಾಯಿಂಟ್, 2 ಪಾಯಿಂಟ್ ಆರಾಮಾಗಿ ಮುಗಿಸ್ಕೋಬೋದು. ಆದಮೇಲೆ ನೆಕ್ಸ್ಟು ತುಮಕೂರು ಇರೋದು. ಅಷ್ಟೊತ್ತಿಗೆ ಅಡ್ವಾನ್ಸ್ ಹಾಕ್ತಾರೆ. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗ್ಬಿಡೋಣಂತೆ. ವೆದರ್ ಪರವಾಗಿಲ್ಲ, ಇವತ್ತು ಜಾಸ್ತಿ ಬಿಸಿಲೇನಿಲ್ಲ. ನಂಬರ್ ನೋಡಿ 0459 ಸಗದ ಇದೆ. ನನ್ನ ಗಾಡೀಲಿ ವೆಯ್ಟ್ ಬಂದು 150 kg ಇದೆ ಇವರು. 150 kg ಇಲ್ಲ ಅಂದ್ಕೊಂಬಿಡಿ, 150 kg ಒಳಗಡೆನೆ. ಆರಾಮಾಗಿ ಒಳ್ಳೆ ಮೈಲೇಜ್ ಬಂದ್ಬಿಡುತ್ತೆ. ಕೋಲಾರಲ್ಲೇ ಎಲ್ಲಾರ ತಿನ್ಕೊಂಡು ಹೋಗೋದ, ಏನು ಮಾಡೋದು? ಕೋಲಾರಿಗೆ ಹೋಗಿ ತಿಂದ್ಬಿಡೋಣ ಅಂತ ನಡೀರಿ. ಇನ್ನೇನು ಇಲ್ಲಿಂದ ಒಂದು 38 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಔಟರ್ ರಿಂಗ್ ರೋಡ್ ಮಾತ್ರ ಸಕ್ಕದಾಗಿ ಮಾಡೋರು ಅವರು, ಮಾಡ್ತಾ ಇರೋ. ಸಿಟಿಲಿ 4-5 ಕಡೆ ಅಡ್ಡ ಹಾಕೋರೆ ಗುರು. ಜಸ್ಟ್ ಮಿಸ್ಸಲ್ಲಿ ಫೋನ್ಗಳು ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ ಹೋಗ್ತೀನಿ, ಮುಂದೆನೇ ಬಂದು ನಿಂತಿರ್ತಾರೆ. ಹಂಗಂಗೆ ಬಿಸಾಕ್ಬಿಟ್ಟಿದ್ದೀನಿ ಕೆಳಗಡೆ ಫೋನು. ಕೋಲಾರ ಗಣಿ ಭಾಗಕ್ಕೆ ಹೋಗ್ತಾ ಇರೋದೀಗ. ನೋಡೋಣ ನಮ್ಗೇನು ಗಣಿ ಸಿಗುತ್ತೆ ಅಂತ. ಇಲ್ಲೇನೂ ತೊಂದರೆ ಇಲ್ಲ ಗುರು. ರಿಟರ್ನು ನಮಗೆ ಅದು ತುಮಕೂರ್ಗೆ ಹೋಗೋ ರೋಡ್ ಸಿಕ್ಕಾಬಟ್ಟೆ ವರ್ಸ್ಟಾಗ್ಬಿಟ್ಟೈತೆ. ಕಡೆ ಹಳ್ಳಿ ರೋಡಾರ ಬೇಕು, ಸಿಟಿ ರೋಡ್ಗಳು ತುಂಬ ಅದಕ್ಕಿಂತ ಕೆಟ್ಟದಾಗಿದ್ದಾವೆ. ಎಲ್ಲ ಅಗದು ಒಳ್ಳೆ ಕಜ್ಜಿ ಎದ್ಬಿಟ್ಟು ಹೋಗಿರೋ ಗಾಡೀಲಿ ಬರೋ ಪಾರ್ಟ್ಸ್ಗಳೆಲ್ಲ ಅಲ್ಲಾಡೋಗ್ಬಿಡ್ತಾವೆ. ಕರೆಕ್ಟಾಗಿ ಒಂದು 4-5 ದಿನ ಬ್ಯಾಕ್ ಟು ಬ್ಯಾಕು ಫುಲ್ ಡೇ ಓಡಿಸ್ಬಿಟ್ರೆ ಗಾಡೀಲಿರೋ ಐಟಮ್ಗಳೆಲ್ಲ ಬುದ್ರೋಗ್ಬಿಡ್ತವೆ. ಸ್ಟೆಪ್ನಿ ಒಂದು ಫಿಟ್ ಮಾಡಿಸ್ಬೇಕು, ಟೈಮೇ ಸಿಗ್ತಾಯಿಲ್ಲ ಗುರು. ಸ್ಟೆಪ್ನಿ ಒಂದು, ಲೈಟಿಂಗ್ಸ್ ಒಂದು.
ಇವತ್ತು ನೋಡೋಣ, ತುಮಕೂರು ಕಡೆ ಹೋಗ್ತೀನಲ್ಲ, ತುಮಕೂರು ಇಲ್ಲ ನಮ್ಮ ಉಳಿಯಾರ ಕಡೆ ಎಲ್ಲಾರು ಹೋದಾಗ ಮಾಡಿಸ್ಕೊಂಬಂದ್ಬಿಡ್ಬೇಕು. ಲಾಸ್ಟ್ ಪಾಯಿಂಟ್ ಆ ಕಡೆನೇ, ಹೊಸದುರ್ಗ ಆ ಕಡೆ. ನೋಡೋಣ. ನಮ್ಮ ಕಡೆ ಬೇಜಾನ್ ಅಂಗಡಿಗಳು ಸಿಗ್ತವೆ ಈ ಗಾಡಿಗಳಿಗೆ ಲೈಟಿಂಗ್ಸ್ ಹಾಕೋಕ್ಕೆ. ಬೆಂಗಳೂರಲ್ಲೇ ಕಷ್ಟ. ಬೆಂಗಳೂರಲ್ಲಿ ಜಾಸ್ತಿ ನಿಮಗೆ ಕಾರ್ ಮಾಡಿಫೈ ಇದೆ, ಜಾಸ್ತಿ ಗಲ್ಲಿಗೂ ಇದ್ದಾವೆ. ದೊಡ್ಡ ದೊಡ್ಡ ಗಾಡಿದು ತುಂಬ ಕಡಿಮೆ ಇದ್ದಾವೆ, ಇಲ್ಲ ಅಂತಲ್ಲ, ತುಂಬ ಕಡಿಮೆ. ಬನ್ನಿ ಸೀದಾ ಕೋಲಾರ್ಗೆ ಹೋಗಿ ಸಿಗ್ತೀನಿ ನಿಮಗೆ. ಕೋಲಾರ ಸಿಟಿಗೆ ಎಂಟ್ರಿ ಆಗಿದ್ದೀವಿ. ಲೊಕೇಶನ್ ಇನ್ನು 800 ಮೀಟ್ರ್ ಇದೆ. ಇಲ್ಲೇ ಎಲ್ಲೋ ಲೆಫ್ಟ್ ಸೈಡಲ್ಲಿ ತೋರಿಸ್ತಾ ಇದೆ. ಸಿಟಿ ಅಂತ ಅನ್ನಿಸ್ತಿಲ್ಲಲ್ಲ. ಆ ಕಡೆ ಇನ್ನೊಂದು ರೋಡ್ ಇದೆ, ಅಲ್ಲಿ ಫುಲ್ ದೊಡ್ಡ ಸಿಟಿನೇ. ನಾವು ಈ ಕಡೆ ಒಳಗಡೆ ಬಂದಿದ್ದೀವಿ. ಹರಿದ್ವಾರ್ ಹಾರ್ಡ್ವೇರು ಏನೋ ಬರುತ್ತೆ. ಎಲ್ಲ ಇರಬೇಕು. हाँ ओ हरिद्वार हार्डवेयर यही है क्या? महालक्ष्मी ग्लास है। हाँ ये नहीं है, ये नहीं है, उधर उधर वो छोटा वाला है। तो आगे और इधर शॉप हो कौन सा है? फर्स्ट ಕೋಲಾರ ಹರಿವಾದ್ ಯही ಶಾಪ್ है. ಕಟ್ಟಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಆ ಕಡೆ ಈ ಕಡೆ ತಂತಿ ನುಲ್ದು ಹೋಗ್ತಾ ಇರೋದೆ ಒಂದು ಫೋಟೋ ಹೊಡ್ಕೊಂಡು. ಓ ಬೈ ಇದರ್ ಸೈಡ್. ಹಾಂ ಫಿಟ್ಟಾಯಿತು. ಈಗ ನೆಕ್ಸ್ಟ್ ಸ್ಟಾಪ್ ಹೋಗೋದು. ಚೆನ್ನಾಗಿ ಕಾಣ್ತಿದೆಯಲ್ಲ ಅಮಿತಾಬ್ ಬಚ್ಚನ್ ಫೋಟೋ. ಏನು ಇಷ್ಟೊಂದಿದೆ ನೋಡಿ, ಇನ್ನೂ ಒಂದು 9-10 ಇರ್ಬೋದು. ಎಲ್ಲ ಸೇಮೇ. ಬನ್ನಿ ನೆಕ್ಸ್ಟು ಬಂಗಾರಪೇಟೆ. ಬಂಗಾರಪೇಟೆಯಲ್ಲಿ 5 ಅಂಗಡಿ ಇದ್ದಾವೆ. 5 ಅಂಗಡಿ ಮುಗಿಸ್ಕೊಳ್ಳೋಣ. ಈಗ ನೆಕ್ಸ್ಟ್ ಸ್ಟಾಪ್ ಹತ್ರ ಸಿಗ್ತೀನಿ ಬನ್ನಿ. ಆಲ್ರೆಡಿ ಬಂದಿದ್ದೀವಿ ಬಂಗಾರಪೇಟೆ. ಇಲ್ಲಿಂದ ಇನ್ನೊಂದು 350 ಮೀಟ್ರ್ ಐತೆ. ಇಲ್ಲೇ 4-5 ಪಾಯಿಂಟ್ ಐತಪ್ಪ. ಮುಗಿಸೋ ವರ್ಷಲ್ಲಿ ಆಗೋಗುತ್ತೆ ಅನಿಸುತ್ತೆ. ಇಲ್ಲೇ ಎಲ್ಲೋ ಲೆಫ್ಟಲ್ಲಿ ತೋರಿಸ್ತಾ ಇದೆ, ಒಳಗಡೆ ಹೋಗಬೇಕು ಅನಿಸುತ್ತೆ. मेरा नहीं है, हमारा फ्रेंड का है. ये लेफ्ट टू ಹಾರ್ಡ್ವೇರ್. ಹಾಂ, ಮುಂದೆ ಒಂದು ಯಾವುದೋ ಇದೆ, ಅದೇ ಇರಬೇಕು ಅನ್ಸುತ್ತೆ. हाँ, चौड़ेश्वरी इलेक्ट्रिकल है, यही है.
4 ಪಾಯಿಂಟ್ ಆಗೋಯ್ತು. ಬಂಗಾರಪೇಟೆ ಎಲ್ಲ ಮುಗ್ದೋಯ್ತು. ಕೋಲಾರಲ್ಲಿ ಇನ್ನೂ ಒಂದು ಅಂಗಡಿ ಇದೆ ಅಂತೆ, ಅದು ಮಿಸ್ ಮಾಡಿಬಿಟ್ಟಿದ್ದು. ಅಂದರೆ ಅವರು ಲೈನ್ ಮಾಡ್ತಾರಲ್ಲ, ಅದರಲ್ಲಿ ಲಾಸ್ಟಲ್ಲಿ ಹಾಕ್ಬಿಟ್ಟಿದ್ದಾರೆ, ಪಕ್ಕದಲ್ಲಿ ಹಾಕಿಬಿಟ್ಟು. ಈಗ ನೋಡ್ಕೊಂಡಿದ್ದಕ್ಕೆ ಒಳ್ಳೇದಾಯಿತು, ಇಲ್ಲಾಂದಿದ್ರೆ ತುಂಬ ಕಷ್ಟ ಆಗ್ಬಿಡೋದು. ಈಗ ಮತ್ತೆ ಕೋಲಾರಿಗೆ ಹೋಗಿ ಅಲ್ಲೇ ಕೊಟ್ಬಿಟ್ಟು ಅಲ್ಲಿಂದ ಸೀದಾ ಹಂಗೆ ತುಮಕೂರು. ಬನ್ನಿ ಸೀದಾ ಅಂಗಡಿ ಹತ್ರ ಹೋಗಿ ಸಿಗ್ತೀನಿ. ಫೈನಲಿ ಕೋಲಾರ ಎಲ್ಲ ಆಗೋಯ್ತು. ಕೋಲಾರನೂ ಅನ್ಲೋಡ್ ಆಯಿತು, ಬಂಗಾರಪೇಟೆನೂ ಅನ್ಲೋಡ್ ಆಯಿತು. ಈಗ ಸೀದಾ ತುಮಕೂರಿಗೆ ಹೋಗ್ತಾಯಿದ್ದೀವಿ. ಪೆಟ್ರೋಲ್ ಬಂಕ್ ಹತ್ರ ಇದ್ದೀನಿ, ಯಾರೂ ಇಲ್ಲ, ಬಂದಿಲ್ಲ ಇನ್ನು. ಸದ್ಯಕ್ಕೆ 1,000 ಹಾಕ್ಸ್ಕೊಂಡು ಜಿಯೋ ಪೆಟ್ರೋಲ್ ಬಂಕ್ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಳೋಣ. ರೋಡು ಸೀದಾ ದೊಡ್ಡಬಳ್ಳಾಪುರಕ್ಕೆ ಹೋಗುತ್ತೆ ಗುರು. ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿದೆ, ಝೂಮ್ ಮಾಡೋಕ್ಕಾಗುತ್ತೆ ನಾವು. ಸೂಪರ್ ಅಲ್ಲ. ಪೇಂಟ್ ಅಂಗಡಿ ಸಿಕ್ತು, ಪವನಿ ಎಲೆಕ್ಟ್ರಿಕಲ್ ಹಾರ್ಡ್ವೇರ್ ಆ್ಯಂಡ್ ಪೇಂಟ್ಸ್, ಇದೇ ಶಾಪು. ಬೋರ್ಡ್ ತೊಗೊಂಡು ಹೋಗ್ತಾ ಇದ್ದೀವಿ. ಮಧುಗಿರಿ ಸಿಟಿಲಿ 2 ಶಾಪ್ ಆಯಿತು. ಈಗ ಯಾವುದೋ ಹೊಸಕೆರೆ ಅಂತೆ ಇವರು, 13 ಕಿಲೋಮೀಟ್ರ್ ಇದೆ. ಈ ಕಡೆ ಭಯಂಕರ ಬೆಟ್ಟಗಳಿದಾವೆ ಗುರು, ಸೂಪರಾಗಿದೆ ನೋಡೋಕ್ಕೆ. ಮಡಕ್ಷಿರ 31 ಕಿಲೋಮೀಟ್ರ್ ಐತೆ. ಹೊಟ್ಟೆ ಬೇರೆ ಎಸಿತಾ ಇದೆ, ಟಿಫನ್ ಏನೋ ಮಾಡಲಿಲ್ಲ. ಅಡ್ರೆಸ್ಗಳು ಸಿಗ್ತಲೇ ತಲೆ ಕೆಟ್ಟೋಗ್ಬಿಡಿದ್ರು ಇಲ್ಲಿ. ಅದಕ್ಕೆ ಫಸ್ಟು ಈ ಮಧುಗಿರಿದೆಲ್ಲ ಕ್ಲಿಯರ್ ಮಾಡಿ ಆಮೇಲೆ ತಿಂದು ಸೀದಾ ನೆಕ್ಸ್ಟು ಉಳಿಯಾರು ಮುಗಿಸ್ಕೊಂಡು ಹೊಸ್ತೂರ ಮುಗಿಸ್ಕೊಂಡು ಸೀದಾ ಊರ ಕಡೆ ಹೋಗ್ಬಿಡೋಣ. ಇವತ್ತು ಲೈಟಿಂಗ್ಸ್ ಫಿಟ್ ಮಾಡಿಸ್ತೀನಿ ಬಿಡಲ್ಲ, ಲೈಟಿಂಗ್ ಫಿಟ್ ಮಾಡಿಸಿ ಊರಲ್ಲಿ ಆಲ್ಟ್ ಆಗ್ತೀನಿ. ಮತ್ತು ಬೆಳಗ್ಗೆನೇ ಮುಗಿಸ್ಕೊಂಡು ಸೀದಾ ಬರ್ತಾ ಇರೋದೆ ಬೆಂಗಳೂರಿಗೆ. ಬನ್ನಿ ಹೊಸಕೆರೆಗೆ ಹೋಗಿ ಸಿಗ್ತೀನಿ. ಫೈನಲಿ ಲೊಕೇಶನಿಗೆ ಬಂದು ನೋಡಿ, ಇದೇ ಸ್ಟೋರು. ಫಿಟ್ ಮಾಡಿಬಿಟ್ಟು ಸೀದಾ ಹುಳಿಯಾರ ರೋಡ್ ಕಡೆ ಹೋಗಬೇಕು. ಇದರಿಂದ ಮತ್ತೆ ವಾಪಸ್ ನಾವು ಬಂದಿದ್ದ ಸರ್ಕಲಲ್ಲಿ ಲೆಫ್ಟ್ ತೊಗೊಂಡ್ರೆ ಒಂದು 5-6 ಕಿಲೋಮೀಟ್ರ್ ಇನ್ನೊಂದು ಶಾಪ್ ಇದೆ, ಅಲ್ಲಿ ಮುಗಿಸ್ಕೊಂಡು ನಂಗೆ ಸೀದಾ ಒಂದೇ ರೋಡ್, ಸಿರಾ ರೋಡು. ಬನ್ನಿ ಫಿಟ್ ಮಾಡ್ಕೊಂಡು ಸಿಗ್ತೀನಿ. ಫೈನಲಿ ಫಿಟ್ಟಾಗಿದೆ ನೋಡಿ, ಸಗದಾಕಂತಿದೆಯಲ್ಲ. ಗಾಡಿ ಅಲ್ಲಿ ನಿಂತಿದೆ. ಹೊಟ್ಟೆ ಬೇರೆ ಎಸಿತಾ ಇದೆ ಇವರು, ಏನು ಮಾಡೋದು ಗೊತ್ತಾಗ್ತಿಲ್ಲ. ಇದರಿಂದ ಮತ್ತೆ ವಾಪಸ್ ಹೋಗಬೇಕು. ಬನ್ನಿ ಹೋಗೋಣ. ಊಟನ್ನು ಮಾಡ್ಕೊಂಬಿಡೋಣ. ಸೀದಾ ಹೋದರೆ ಪಾವಗಡ. ಒಂದು ಸೇಲು ಒಂದು ಸೈನ್ ಹಾಕೊಂಬಂದರೆ ಮುಗೀತಿಲ್ಲ ಕೆಲಸ. ಮತ್ತೆ ಇಲ್ಲಿಂದ 18 ಕಿಲೋಮೀಟ್ರ್ ತೋರಿಸ್ತಾ ಇದೆ ಗುರು. ಮತ್ತು ಲೈಟಿಂಗ್ಸ್ ಎಲ್ಲ ಹಾಕ್ಸ್ಕೊಂಡೇ ಬರೋಣ, ಏನಾರು ಆಗಿಬಿಡಲಿ. ಹಂಗೆ ಟೈರು ಫಿಟ್ ಮಾಡ್ಸೋಣಂತೆ. ಬನ್ನಿ ಸೀದಾ ನೆಕ್ಸ್ಟ್ ಪಾಯಿಂಟಿಗೆ ಹೋಗಿ ಸಿಗ್ತೀನಿ. ಪ್ರೆಸೆಂಟು ಉಳಿಯಾರಲ್ಲಿ ಇದ್ದೀವಿ ನೋಡಿ, ಇದೇ ಅಂಗಡಿ. ಈ ಅಂಗಡಿ ಹುಡ್ಕೋಕ್ಕೇ 2 ಅವರ್ ತೊಗೊಂಡಿದ್ದೀವಿ, ಸಿಗಲೇ ಇಲ್ಲ. ಈಗ ಫೈನಲಿ ಸಿಕ್ಕಿದೆ. ಬೋಲ್ಡು ಕೂಡ ಫಿಟ್ಟಾಗಿದೆ, ನೋಡ್ತಾ ಇರ್ಬೋದಲ್ಲಿ. ಝೂಮ್ ಮಾಡ್ತೀನಿ, ನೋಡಿ ಇಲ್ಲಿದೆ. ಒಂದು ಸೀಲು ಒಂದು ಸೈನ್ ಹಾಕ್ಕೊಂಬಂದರೆ ಮುಗೀತು.
ಸೀದಾ ಹೊಸದುರ್ಗ ಹೋಗ್ತಾ ಇರೋದೇನೆ. ಹೊಸದುರ್ಗ ಇಲ್ಲಿಂದ ಇದೆ ಒಂದು 55 ಕಿಲೋಮೀಟ್ರ್ ಇದೆ. ಇಲ್ಲೇ ಒಂದು ಎಗ್ ರೈಸು 100 ಗ್ರಾಮ್ ಕಬಾಬ್ ತಿನ್ಕೊಂಡು ಬೋರ್ಡು ಪಿಟ್ ಮಾಡೋದಾಯಿತು. ಇನ್ನು 2 ಪಾಯಿಂಟ್ ಗುರು, ಹೊಸದುರ್ಗ ಒಂದು, ಚಿಕ್ಕನಾಯಕನಹಳ್ಳಿ ಒಂದು, 2 ಮುಗ್ದೋಗ್ಬಿಡುತ್ತೆ ನೋಡಿ. ಈಗ ಲೊಕೇಶನ್ ಕಳಿಸ್ತಾರೆ. 2 ಅವರಿಂದ ತಲೆ ಕೆಡ್ಸ್ಕೊಂಬಿಟ್ಟಿದ್ದೀವಿ. ಅತ್ಲಾಗ ಚಿಕ್ಕ ಅಂಗಡಿ ಅಲ್ಲ, ಕಾಣಲ್ಲ. ಆಮೇಲೆ ಅದು ಮರದ ಎಲೆ ಎಲ್ಲ ಅಡ್ಡ ಇದೆ ನೇಮ್ ಬೋರ್ಡ್ಗೆ ನೋಡಿ. ನಿಮಗೂ ವೀಡಿಯೋದಲ್ಲೂ ಕಾಣ್ತಾ ಇಲ್ಲ. ಬನ್ನಿ ಸೀದಾ ಹೊಸದುರ್ಗಕ್ಕೆ ಹೋಗಿ ಇಲ್ಲಿ ಸಿಟಿ ಒಂಚೂರು ಎಕ್ಸಿಟ್ ಇದ್ದಾಗ್ತೀನಿ. ಲಾಗ್ ಸಿಗ್ತೀನಿ ಬನ್ನಿ ಅಂದಿವೆ. ಎಲ್ಲ ಪಾಯಿಂಟು ಮುಗೀತು. ಈಗ ಹೊಸದುರ್ಗ ಹೋಗ್ತಾ ಇದ್ದೀವಿ. ಮಳೆ ಬೇರೆ ಸ್ಟಾರ್ಟ್ ಆಯಿತು. ರೋಡ್ ನೋಡ್ತಾ ಇರ್ಬೋದು. ಆಲ್ರೆಡಿ ಹೊಸದುರ್ಗ ರೋಡಲ್ಲಿ 8 ಕಿಲೋಮೀಟ್ರ್ ಬಂದಿದ್ದೀವಿ. 8 ಕಿಲೋಮೀಟ್ರಿಂದ ಹಿಂಗೆ ಇದೆ ರೋಡು. ಎಲ್ಲ ಕಿತ್ತೋಗಿರೋ ರೋಡ್ಗಳೇ. ಅಪ್ಪ, ಇದೊಂದಾಯಿತು ಅಂದರೆ ಪಟ್ ಅಂತ ಸೀದಾ ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಐತೆ ನಮ್ಮೂರು, ಸಾರಿ ನಮ್ಮ ಅಜ್ಜಿ ಊರು. ಈಗ ಹೋಗಿ ಲೈಟಿಂಗ್ಸ್ ಫಿಟ್ ಮಾಡಿಸ್ಕೊಂಬರೋದೆ ನೋಡಿ. ಮಳೆ ಸ್ಟಾರ್ಟ್ ಆಗೋಯ್ತು. ಸುಮ್ಮನೆ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದಷ್ಟೇ. 4 ಶಾಪ್ ಇತ್ತು ಅಲ್ಲಿ. 4 ಶಾಪಲ್ಲೂ ಬೋರ್ಡ್ ಹಾಕೋಕ್ಕೆ ಜಾಗನೇ ಇರಲಿಲ್ಲ. ತುಂಬ ಚಿಕ್ಕ ಅಂಗಡಿಗಳವು. ಮೇಲ್ಗಡೆ ಅವ್ರದ್ದೇ ಬೋರ್ಡ್ ಮುಚ್ಚೋಗ್ಬಿಡುತ್ತೆ, ಅಂಗಡಿ ಹೆಸರೇ ಮುಚ್ಚೋಗ್ಬಿಡುತ್ತೆ ಹಾಕಿದ್ರೆ. ಅದಕ್ಕೆ 4 ಬೋರ್ಡನ್ನು ರಿಜೆಕ್ಟ್ ಮಾಡಿಬಿಟ್ಟು ವಾಪಸ್ ಎತ್ಕೊಂಬಂದು ವಾಪಸ್ ಕಂಪ್ನಿಗೆ ಎತ್ಕೊಂಡೋಗಿ ಕೊಡೋದು. ಹೆಂಗಿರೋ ಕಂಪ್ನಿಗೆ ಹೋಗ್ಲೇಬೇಕಲ್ಲ ಇವನಿಗೆ ಇಳ್ಸೋಕ್ಕೆ. ನಾಳೆ ಮತ್ತೆ ಇವನಿಗೆ ಇಳಿಸಿ ಮತ್ತೆ ಒಂದು ಬೋರ್ಡ್ ಬಾಡಿಗೆ ಇದೆ. ಏನು ಮಾಡೋದು, ಮನೇಲಿ ಒಂದು ಸ್ವಲ್ಪ ಕೆಲಸ ಇದೆ. ಬೋರ್ಡ್ ಬಾಡಿಗೆ ಮುಗಿಸ್ಕೊಂಬರೋದಾ ಏನು ಒಂದು ಗೊತ್ತಾಗ್ತಿಲ್ಲ. ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಾಳೆ ಮಧುಗಿರಿಗೆ ಹೋಗಿ ವಾಪಸ್ ಬರೋದು ಒಂದೇ ಪಾಯಿಂಟ್ ಇರೋದು. ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಕೆಲಸ ಇರಲಿಲ್ಲ ಅಂದರೆ ಹೋಗಿ ಬರ್ಬೋದಿತ್ತು. ಬೇರೆ ಕೆಲಸ ಬೇರೆ ಇದೆ, ಹೋಗಲೇಬೇಕು. ತುಂಬ ಇಂಪಾರ್ಟೆಂಟ್ ಕೆಲಸ. ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಇದೆ. ಅದಿನ್ನೂ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆಗಿದ ತಕ್ಷಣ ಹೇಳ್ತೀನಿ. ಹೊಸ ಪ್ಲೇಯರ್ ಒಬ್ಬ ಬರ್ತಾನೆ ಇನ್ಮೇಲೆ. ನೋಡೋಣ ಯಾರು. ಹೋಗಲಿ, ನಿಮಗೊಂದು ಗೆಸ್, ಇಷ್ಟೊಂದೆಲ್ಲ ಗೆಸ್ ಮಾಡೋಕ್ಕಾಗಲ್ಲ. ಒಂದು ಗಾಡಿ ತೊಗೊತಾ ಇದ್ದೀನಿ. ಯಾವ ಗಾಡಿ ಏನೋ ನೀವೇ ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ. ಲೋರಿಗೆ ಅದೇ ನಾಳೆ ಲೋನಿಂದಕ್ಕೆ ಬರ್ತಾರೆ ವೆರಿಫೈಗೆ ಮನೆಗೆ. ಅದಕ್ಕೋಸ್ಕರನೇ ನಾಳೆ ಬಾಡಿಗೆ ಐತೆ, ಹೋಗೋಣ ಬೇಡವೋ ಇಲ್ಲ ಇದು ಮುಗಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅದೆಲ್ಲ ಕನ್ಫರ್ಮ್ ಆದಮೇಲೆ ನಿಮಗೆ, ಕನ್ಫರ್ಮೇ ಐತೆ ಆಲ್ರೆಡಿ. ಲೋನ್ ಪ್ರೊಸೀಜರೆಲ್ಲ ಮುಗಿಬೇಕಲ್ಲ, ಮುಗಿದ್ಮೇಲೆ ಹೇಳೋಣ ಅಂತ. ನೋಡೋಣ, ನಾಳೆ ಎಲ್ಲ ಮುಗಿಸಿ ಸೋಮವಾರ ಕನ್ಫರ್ಮ್ ಆಗುತ್ತೆ. ಸೋಮವಾರ ಕನ್ಫರ್ಮ್ ಆಯಿತು ಅಂದರೆ ಮಂಗಳವಾರ ತಪ್ಪರೆ ಬುಧವಾರ ಹೋಗಿ ಡೌನ್ ಪೇಮೆಂಟ್ ಕಟ್ಟಬೇಕು. ನೋಡೋಣ. ಒಟ್ಟಿನಲ್ಲಿ ದೊಡ್ಡ ಗಾಡಿನೇ, ಚಿಕ್ಕ ಗಾಡಿ ಏನಲ್ಲ, ಒಂದು ದೊಡ್ಡ ಗಾಡಿನೇ. ಯಾವ ಗಾಡಿ ಏನು ಅಂತ ಕಮೆಂಟ್ ಮಾಡಿ ನೋಡೋಣ. ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಏನು ಅಂತ. ಇಲ್ಲಿ ಬನ್ನಿ, ಪಟಾಪಟ್ ಅಂತ ಹೊಸದುರ್ಗ ಅನ್ಲೋಡ್ ಮಾಡಿಕೊಂಡು ಲೈಟಿಂಗ್ಸ್ ಎಲ್ಲ ಫಿಟ್ ಮಾಡಿಸ್ಕೊಳ್ಳೋಣ. ಲೈಟಿಂಗ್ಸು ಇದೇ ವೀಡಿಯೋದಲ್ಲಿ ಬಿಡೋಲ್ಲ, ಅದೇ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಯಾಕಂದರೆ ತುಂಬ ಲೆಂತ್ ಆಗಿಬಿಡುತ್ತೆ ಈ ವಿಡಿಯೋ. ಹೊಸದುರ್ಗದಲ್ಲೇ ಅನ್ಲೋಡಿಂಗ್ ಪಾಯಿಂಟ್ ಹತ್ರನೇ ಸ್ಟಾಪ್ ಮಾಡಿ ಮತ್ತೆ ಬಣಾರಕ್ಕೆ ಹೋಗಿ ಅಲ್ಲಿ ಬೇರೆ ವೀಡಿಯೋ ಮಾಡ್ತೀನಿ. ಗಾಡಿ ಲೈಟಿಂಗ್ಸ್ ಫಿಟ್ ಮಾಡಿಸೋದೆ ಅವಾಗ ಚೆನ್ನಾಗಿರುತ್ತೆ ನೋಡೋಕ್ಕೆ. ಬೇಗ ಹೋಗೋಣ ಅಂದರೆ ರೋಡ್ ನೋಡಿ, ರೋಡಿನ ಪರಿಸ್ಥಿತಿಗಳು ಸಿಕ್ಕಾಬಟ್ಟೆ ಗುಂಡಿ. ಇದರಲ್ಲಿ ಈ ಸ್ಪೀಡಲ್ಲಿ ಹೋದರೆ
ಪಕ್ಕ ಗ್ಯಾರೇಜ್ ಗಾಡಿ ನೋಡಿ. ಅಪ್ಪ ಎತ್ತು ಬಿಸಾಕ್ತೈತೆ ಹಂಗೆ. ಎಲ್ಲ ಪ್ಯಾಚ್ ರೋಡು. ಸೌಂಡ್ ಕೇಳ್ತಾ ಇರ್ಬೋದು ನೀವು. ಒಳ್ಳೆ ಬಾಂಬ್ ಹಾಕ್ತಿರೋ ಸೌಂಡ್ ಬರ್ತೀವಿ. ಬಟ್ ಅಂತ ಗಾಡಿ ಪಾರ್ಟ್ಸ್ಗಳೆಲ್ಲ ಅಲ್ಲಾಡ್ತಿದ್ದೋಗ್ರು ಈಗಲೇ. ಮತ್ತು ಇನ್ನೊಂದು ಹೇಳ್ಬೇಕು ನಿಮಗೆ, ಇನ್ನೊಂದು ಚಾನಲ್ ಮಾಡಬೇಕು ಅಂತ ಇದ್ದೀವಿ. ದೊಡ್ಡ ಗಾಡಿ ತೊಗೊತಿದ್ದೀವಲ್ಲ, ಇನ್ನೊಂದು ಚಾನಲ್ ಮಾಡೋಣ ಇಲ್ಲ ಇದರಲ್ಲೇ ವಿಡಿಯೋ ಕಂಟಿನ್ಯೂ ಮಾಡೋದ ನೋಡ್ತಾ ಇದ್ದೀವಿ. ನೋಡೋಣ. ನೀವೇನಾದ್ರು ಸಜೆಷನ್ ಕೊಡೋಂಗಿತ್ತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ನೋಡೋಣ. ಎರಡು ಚಿಕ್ಕ ಗಾಡಿನೋ ದೊಡ್ಡ ಗಾಡಿನೋ ಒಂದೇ ವಿಡಿಯೋದಲ್ಲಿ ಮಾಡೋದ ಇಲ್ಲ ಸಪ್ರೇಟ್ ಚಾನಲ್ ಮಾಡೋಣ. ಇದರಲ್ಲಿ ಸದ್ಯಕ್ಕೆ ನನ್ನ ದೊಡ್ಡ ಗಾಡಿ ಬಂತು ಅಂದರೆ ಇದೊಂದು 1 ತಿಂಗಳು 2 ತಿಂಗಳು ನಿಲ್ಲುತ್ತೆ ಈ ಗಾಡಿ. ಯಾಕಂದರೆ ನನ್ನ ತಮ್ಮಂಗೆ ಒಂದು ಸ್ವಲ್ಪ ಕಲಿಸ್ತಾ ಇದ್ದೀನಿ. ಅವ್ನು ಕಲಿತು ಸ್ವಲ್ಪ ಸ್ಟಡಿ ಆದಮೇಲೆ ಬರ್ತಾನೆ. ನೋಡ್ತಾ ಇದ್ದೀರಪ್ಪ ಕಿತ್ತೋಗಿರೋ ರೋಡು. ಹಂಗಾಗಿ ಈಗ ಅವನಿಗೆ ಗಾಡಿ ಕೊಟ್ಟರೆ ಅವನದೇ ಈಗಿರೋ ಚಾನಲ್ನ ಅವ್ನು ನಡ್ಸ್ಕೊಂಬರ್ತಾನೆ. ಒಂದು ದೊಡ್ಡ ಗಾಡಿ ಇದು ಬರ್ತೈತೆ ಇನ್ನೊಂದು ಚಾನಲಲ್ಲಿ. ಇಲ್ಲ ಇಬ್ಬರದೂ ಒಂದೇ ಚಾನಲಲ್ಲಿ ಅಪ್ಲೋಡ್ ಮಾಡಿ ಅಂದರೆ ಹಂಗೆ ಮಾಡುವ. ನೋಡೋಣ. ಕಮೆಂಟ್ ಮಾಡಿ ಯಾರು ಜಾಸ್ತಿ ಹೇಳ್ತೀರೋ ಒಂದೇ ಥರ ಹೇಳ್ತಿರೋ ಅದೇ ಥರ ಮಾಡ್ತೀವಿ. ನಾನಂತೂ ಸಿಕ್ಕಾಪಟ್ಟೆ ಖುಷಿಲಿದ್ದೀನಿ. ಕಿತ್ತೋಗಿರೋ ರೋಡು ಖುಷಿಯಿಂದ ಇರೋಕ್ಕೆ ಬಿಡಲ್ಲ ಅನ್ಸುತ್ತೆ. ಇನ್ನೊಂದೇನು ಪ್ರಾಬ್ಲಮ್ ಆಗಿದೆ ಅಂದರೆ ನಾಳೆ ಬಾಡಿಗೆ ಎಲ್ಲ ಹೊಡ್ಕೊಂಡು ಬಂದು ಇದು ಮಾಡ್ಬೋದು. ನಾಳೆ ನಾವು ಬರೋದು ಲೇಟ್ ಆಗೋಯ್ತು ಅಂದರೆ ಇನ್ನು ನಾಳೆಯಿಂದ ಕಂಟಿನ್ಯೂಸ್ಸು ಭಾನುವಾರ ತನಕ ರಜಾನೇ. ಇನ್ನು ಸೋಮವಾರನೇ ಹೋಗಬೇಕು. ಇವತ್ತು ನಾಳೆ ಕೊಟ್ಬಿಟ್ರೆ ಅವರು ಎಲ್ಲ ಅಪ್ರೂವಲ್ಗೆಲ್ಲ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಬಿಡ್ತಾರೆ. ಇನ್ನು ಸೋಮವಾರ ಕರೆಕ್ಟಾಗಿ ಅಪ್ರೂವಲ್ ಬಂದುಬಿಡ್ತೈತೆ. ಹಂಗಾಗಿ ನಾವು ಎಷ್ಟು ಬೇಗ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅಷ್ಟು ಬೇಗ ಲೋನ್ ಆಗುತ್ತೆ. ಅದಕ್ಕೆ ಆ ಕಾರಣಕ್ಕೋಸ್ಕರ ಗಾಡಿ ಸ್ಟಾಪ್ ಮಾಡಬೇಕಾಗುತ್ತೆ. ನೋಡೋಣ. ಅದು ನಾಳೆ ಬೆಳಗ್ಗೆನೇ ಹೋಗ್ಬೇಕಂತೆ. ಬೆಳಗ್ಗೆನೇ ಹೋಗಿ ಬರೋದು ಯಾವಾಗ ಅದು ಗೊತ್ತಿಲ್ಲ. ಒಂದೇ ಪಾಯಿಂಟ್ ಇರೋದು, ಲೇಟಾಗಿ ಮತ್ತೆ ಅವರು ಲೋನವ್ರು ಬೇರೆ ಕಡೆ ಎಲ್ಲಾರು ಹೋದರೆ ಸಿಗಲ್ಲ, ಕಷ್ಟ ಆಗುತ್ತೆ. ಆಮೇಲೆ ಅವ್ರು ಆಮೇಲೆ ಸೋಮವಾರ ನೋಡ್ಕೊಳ್ಳೋಣ ಬಿಡಿ ಸರ್ ಅಂದರೆ ಮುಗೀತು ಕತೆ. ನೋಡೋಣ. ಫಸ್ಟ್ ಇವೆಲ್ಲ ಮುಗಿಸ್ಕೊಂಡು ಪಟ್ಟಂತ ಹೋಗಿ ಬಾಡಿಗೆ ಇವತ್ತೆಲ್ಲ ನಾಳೆ ಹೊಡಿಬೋದು. ಫಸ್ಟು ಲೋನ್ದೊಂದು ಇದು ಮಾಡ್ಕೊಂಬಿಡೋಣ. ಲೋನವರಿಗೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ರೆ ಮಾರನೇ ದಿನ ಎತ್ಕೊಂಡು ಹೋಗ್ಬಿಡ್ಬೋದು ಗಾಡಿ. ಹಂಗೇನಾರು ಎಲ್ಲ ಆಯಿತು ಅಂದರೆ ಹೋಗಿ ಒಂದಿನ ಬೆಂಗಳೂರು ಕಡೆ ಗಾಡಿ ಸೀದಾ ಲೋಡ್ ಗಿಡ ಹಾಕ್ಕೊಂಡು ಬೆಂಗಳೂರು ಕಡೆ ಹೋಗಿ ಶೋರೂಮಿಗೆ ಹಂಗೆ ಹೋಗಿ ದುಡ್ಡು ಕಟ್ಬಿಟ್ಟು ಯಾವತ್ತು ಗಾಡಿ ಕೊಡ್ತಾರೆ ಕೇಳಿಕೊಂಡು ಮತ್ತೆ ಬಾಡಿಗೆ ಹೊಡಿತಾ ಇರೋದು. ಈಗ ನೆಕ್ಸ್ಟ್ ತಿಂಗಳು ಬೇರೆ ಇನ್ಸೂರೆನ್ಸು ಬೇರೆ ಲಾಪ್ಸ್ ಆಗುತ್ತೆ. ಅದನ್ನು ಫುಲ್ ಕಂಪ್ಲೀಟಾಗಿ ಕಟ್ಬಿಟ್ಟು ಗಾಡಿ ನಿಲ್ಲಿಸ್ಬೇಕು. ಇಲ್ಲಾಂದರೆ ಅವನಿಗೆ ಕಷ್ಟ ಆಗ್ಬಿಡುತ್ತೆ ಪಾಪ. ಎಲ್ಲೂ ಹೋಗೋಕ್ಕಾಗಲ್ಲ. ಲೋಕಲಲ್ಲೂ ಇದು ಮಾಡಬೇಕು. ಯಾರು ಹಿಡಿದ್ರೆ ಸುಮ್ಮನೆ ಫೈನ್ ಕಟ್ಟಬೇಕು. ಹಂಗಾರ ಮಾಡಿ ಒಂದು ಇನ್ಸೂರೆನ್ಸಿಗೂ ಇದು ಮಾಡಿಬಿಡ್ಬೋದು. ಇನ್ಸೂರೆನ್ಸ್ ಒಂದು ಕಟ್ಕೊಂಬಿಟ್ರೆ ಇನ್ನೇನು ಟೈರು, ಇನ್ನೊಂದು 2-3 ಟೈರು, ಇನ್ನೇನು ಸ್ಟೆಪ್ನಿಗೆ ತೊಗೊಂಡಿದ್ದೀನಲ್ಲ ಅದ್ರ ಜೊತೆಗೆ ಇನ್ನೊಂದು 3 ಟೈರ್ ತೊಗೊಂಬಿಟ್ರೆ 4 ಟೈರು ಹೊಸದಾಗ್ಬಿಡುತ್ತೆ. ಆಮೇಲೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಇನ್ನೊಂದು ವರ್ಷ ಗಾಡಿ ಯಾವುದೇ ಕಾರಣಕ್ಕೂ ಏನೂ ಇದಾಗಲ್ಲ. ಬರೀ ಸರ್ವೀಸು, ಬ್ರೇಕ್ ಪ್ಯಾಡು, ಬ್ರೇಕ್ ಲೈನರು ಸಣ್ಣ ಪುಟ್ಟ ಇರ್ತವೆ. ಇನ್ನು ಮೇಜರು ಟೈರು ಇನ್ಸೂರೆನ್ಸ್ ಎಲ್ಲ ವರ್ಷಕ್ಕೊಂದು ಸತಿ ಬರ್ತೈತೆ, ಟೆನ್ಷನ್ ಏನಿಲ್ಲ.
ಮಾಡೋಣ ಬನ್ನಿ. ವಿಡಿಯೋ ಲೆಂತ್ ಆಗ್ಬಿಡ್ತು ಇದೆ, 9 ನಿಮಿಷ ಮಾತಾಡಿದ್ದೀನಿ. ಸೀದಾ ಹೊಸದುರ್ಗಕ್ಕೆ ಹೋಗಿ ಸಿಗ್ತೀನಿ. ಆಲ್ರೆಡಿ ಹೊಸದುರ್ಗದಲ್ಲಿದ್ದೀವಿ. ಇಲ್ಲೊಂದು ಶಾಪ್ ಮುಗಿಸ್ಬಿಟ್ಟು ಗಾಡಿ ನಿಲ್ಸೋಕ್ಕೆ ಜಾಗ ಇರಲಿಲ್ಲ, ಹಂಗಾಗಿ ವೀಡಿಯೋ ಮಾಡಲಿಲ್ಲ. ಈಗ ನಾವು ಬಂದಿದ್ದ ರೋಡಲ್ಲೇ ಉಳಿಯಾರ ಹತ್ರನೇ ಇನ್ನೂ 2 ಶಾಪ್ ಇದ್ದಾವೆ. ಹೊಸದುರ್ಗ ಇದೇ ಬರುತ್ತಂತೆ ಡಿಸ್ಟಿಕ್ಕು, ಸಿಟಿ ಒಳಗಡೆ ಇರುತ್ತೆ ಅಂತ ಇಲ್ಲಿಗೆ ಬಂದುಬಿಟ್ಟಿದ್ದೀವಿ. ಇಲ್ಲಿಂದ ಒಂದು 20 ಕಿಲೋಮೀಟ್ರು ಮತ್ತೆ ವಾಪಸ್ ಹೋಗಬೇಕು. ಬನ್ನಿ, ಅಲ್ಲೋಗಿ ಸಿಗ್ತೀನಿ.